ನಮಸ್ಕಾರ ಸಮಸ್ತ ಕುಂಭ ರಾಶಿಯ ಪ್ರೀತಿಯ ಬಂಧುಗಳೇ, ನಮ್ಮ ದಿವ್ಯ ವೇದಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ನೆಚ್ಚಿನ ಆಸ್ಟ್ರೋ ಗೆಳೆಯನಾದ ನಾನು ಇವತ್ತು ನಿಮ್ಮ ಮುಂದೆ ಆಕಾಶಮಂಡಲದಲ್ಲಿ ಸಂಭವಿಸಲಿರುವ ಒಂದು ಅತ್ಯಂತ ಅದ್ಭುತವಾದ ಮತ್ತು ಇಡೀ ಮನುಕುಲದ ಮೇಲೆ ತೀವ್ರ ಪ್ರಭಾವ ಬೀರಲಿರುವ ಖಗೋಳ ವಿದ್ಯಮಾನದ ದಿವ್ಯ ರಹಸ್ಯವನ್ನು ಹೊತ್ತು ತಂದಿದ್ದೇನೆ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಬಂಧುಗಳೇ, ನಾವು ಇಂದು ಮಾತನಾಡುತ್ತಿರುವುದು ಮುಂಬರುವ 22 ಆಗಸ್ಟ್ 2026 ರಾತ್ರಿ ಆಕಾಶಮಂಡಲದಲ್ಲಿ ಜರುಗಲಿರುವ ಅತ್ಯಂತ ವಿಶಿಷ್ಟ ಜ್ಯೋತಿಷ್ಯ ಬದಲಾವಣೆಯ ಬಗ್ಗೆ. ಅಂದು ಸಂಜೆ 7:33 ಬುದ್ಧಿವಂತಿಕೆ ಮತ್ತು ಸಂವಹನದ ಅಧಿಪತಿಯಾದ ಬುಧ ಗ್ರಹನು ತನ್ನ ರಾಶಿ ಸಂಚಾರವನ್ನು ನಡೆಸಿ ಸೂರ್ಯನ ಸ್ವಂತ ಮನೆಯಾದ ಸಿಂಹ ರಾಶಿಗೆ ಪ್ರವೇಶಿಸಲಿದ್ದಾನೆ. ಅಲ್ಲಿ ಈಗಾಗಲೇ ತೇಜಸ್ವಿ ಸೂರ್ಯದೇವನು ನೆಲೆಸಿದ್ದಾನೆ. ಯಾವಾಗ ಬುಧ ಮತ್ತು ಸೂರ್ಯ ಒಟ್ಟಿಗೆ ಸೇರುತ್ತಾರೋ ಅಂದು ಜ್ಯೋತಿಷ್ಯ ಲೋಕದಲ್ಲಿ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತವೆಂದು ಪರಿಗಣಿಸಲ್ಪಡುವ ಬುಧಾದಿತ್ಯ ರಾಜಯೋಗ ಸೃಷ್ಟಿಯಾಗುತ್ತದೆ. ಬುಧ ಗ್ರಹದ ರಾಶಿ ಪರಿವರ್ತನೆ ಮತ್ತು ಜ್ಯೋತಿಷ್ಯದ ತಾರ್ಕಿಕ ಮಹತ್ವ. ಬಂಧುಗಳೇ, 22 ಆಗಸ್ಟ್ 2026 ಸಂಜೆ 7:33 ಬುಧನು ಸೂರ್ಯನ ಅಧಿಪತ್ಯದ ಸಿಂಹ ರಾಶಿಯನ್ನು ಪ್ರವೇಶಿಸಲಿದ್ದು ಸೆಪ್ಟೆಂಬರ್ 7, 2026 ಮಧ್ಯಾಹ್ನ 1:35 ಇದೇ ರಾಶಿಯಲ್ಲಿ ಇರಲಿದ್ದಾನೆ. ಸೂರ್ಯನ ತೇಜಸ್ಸಿನೊಂದಿಗೆ ಬುಧನ ಈ ಬುದ್ಧಿವಂತಿಕೆಯು ಸೇರಿದಾಗ ಅದು ಬುಧಾದಿತ್ಯ ರಾಜಯೋಗವಾಗಿ ರೂಪಾಂತರಗೊಳ್ಳುತ್ತದೆ. ಈ ಯೋಗವು ನಿಮ್ಮ ಚಿಂತನಾ ಲಹರಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಅತ್ಯಂತ ಶಕ್ತಿಶಾಲಿ ಸಂಚಾರವಾಗಿದೆ. ಕುಂಭ ರಾಶಿಗೆ ಸಪ್ತಮ ಭಾವದಲ್ಲಿ ಬುಧಾದಿತ್ಯ ಯೋಗದ ದಿವ್ಯ ಪ್ರಭಾವ. ಕುಂಭ ರಾಶಿಯವರೇ, ಕರ್ಕಾಟಕ ರಾಶಿಯ ಆಶ್ಲೇಷ ನಕ್ಷತ್ರದ ಕಠಿಣ ಗ್ರಹಣ ಮುಗಿದ ತಕ್ಷಣವೇ ನಿಮಗೆ ಸಿಗುತ್ತಿರುವ ಅತ್ಯಂತ ದೊಡ್ಡ ವರವೇ ಈ ಬುಧಾದಿತ್ಯ ರಾಜಯೋಗ. ಕುಂಭ ರಾಶಿಗೆ ಸಿಂಹ ರಾಶಿಯು ನಿಮ್ಮ ಜಾತಕದಿಂದ 7ನೇ ಮನೆಯಾಗುತ್ತದೆ, ಅಂದರೆ ನಿಮ್ಮ ಸಪ್ತಮ ಭಾವ. ಇಲ್ಲಿ ನಿಮ್ಮ ಸಪ್ತಮ ಭಾವದ ಅಧಿಪತಿಯಾದ ಸೂರ್ಯನೇ ತನ್ನ ಸ್ವಂತ ಮನೆಯಾದ ಸಿಂಹ ರಾಶಿಯಲ್ಲಿ ಕುಳಿತಿದ್ದಾನೆ ಮತ್ತು ಅವನೊಂದಿಗೆ ಧನ ಹಾಗೂ ಬುದ್ಧಿಯ ಕಾರಕನಾದ ಬುಧನು ಸಂಯೋಗ ಹೊಂದುತ್ತಿದ್ದಾನೆ. ಇದರ ನೇರ ಮತ್ತು ಸ್ಪಷ್ಟ ಅರ್ಥವೇನೆಂದರೆ, ನಿಮ್ಮ 7ನೇ ಮನೆಯಲ್ಲಿ ಸೃಷ್ಟಿಯಾಗುತ್ತಿರುವ ಈ ಬುಧಾದಿತ್ಯ ರಾಜಯೋಗವು ನಿಮ್ಮ ಜೀವನದ ಪ್ರತಿಯೊಂದು ಮಾರುಕಟ್ಟೆ ವ್ಯವಹಾರದಲ್ಲಿ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಅದ್ಭುತ ಕ್ರಾಂತಿಯನ್ನು ತರಲಿದೆ. ಈ ಅವಧಿಯಲ್ಲಿ ನಿಮ್ಮ ಸಂವಹನ ಶೈಲಿಯು ಅತ್ಯಂತ ಆಕರ್ಷಕ ಮತ್ತು ದಿವ್ಯ ಶಕ್ತಿಯನ್ನು ಹೊಂದಿರಲಿದೆ. ನೀವು ಯಾವುದೇ ಸಭೆಯಲ್ಲಾಗಲಿ, ಆಫೀಸ್ ಪ್ರೆಸೆಂಟೇಷನ್ನಲ್ಲಾಗಲಿ ಅಥವಾ ವ್ಯಾಪಾರದ ಮಾತುಕತೆಯಲ್ಲಾಗಲಿ ಆಡುವ ಪ್ರತಿಯೊಂದು ಮಾತಿಗೂ ಅತ್ಯುನ್ನತ ಗೌರವ ಮತ್ತು ಬೆಲೆ ಸಿಗುತ್ತದೆ. ನಿಮ್ಮ ಎದುರಾಳಿಗಳು ಸಹ ನಿಮ್ಮ ತಾರ್ಕಿಕ ವಾದಗಳನ್ನು ಒಪ್ಪಿಕೊಳ್ಳಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಸಾರ್ವಜನಿಕ ಜೀವನದಲ್ಲಿ ಮತ್ತು ನಿಮ್ಮ ವ್ಯವಹಾರ ವಲಯದಲ್ಲಿ ನಿಮ್ಮ ಕೀರ್ತಿ ಮತ್ತು ಯಶಸ್ಸು ಭಾರೀ ಪ್ರಮಾಣದಲ್ಲಿ ಬೆಳಗಲಿದೆ. ನಾವು ಈ ದಿವ್ಯ ರಾಜಯೋಗದ ಪ್ರಭಾವವನ್ನು ಕುಂಭ ರಾಶಿಯವರ ವೃತ್ತಿಜೀವನ ಮತ್ತು ವ್ಯವಹಾರದ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡೋಣ. ಉದ್ಯಮಿಗಳು ಮತ್ತು ಸ್ವಂತ ವ್ಯಾಪಾರ ಮಾಡುವ ಕುಂಭ ರಾಶಿಯವರಿಗೆ ಈ ಬುಧಾದಿತ್ಯ ರಾಜಯೋಗವು ಹೊಸ ಸುವರ್ಣ ಯುಗದ ದ್ವಾರವನ್ನು ತೆರೆಯಲಿದೆ. ನಿಮ್ಮ ಸಪ್ತಮ ಭಾವದಲ್ಲಿ ಈ ರಾಜಯೋಗ ಸಂಭವಿಸುತ್ತಿರುವುದರಿಂದ ಹೊಸ ವ್ಯಾಪಾರ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ಗಳಿಗೆ ಇದು ಅತ್ಯಂತ ಫಲಪ್ರದ ಸಮಯವಾಗಿದೆ. ನೀವು ಪ್ರಸ್ತುತ ನಡೆಸುತ್ತಿರುವ ವ್ಯವಹಾರಕ್ಕೆ ಹೊಸ ಒಪ್ಪಂದಗಳು ತಾವಾಗಿಯೇ ಒದಗಿ ಬರಲಿವೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ನಿಮ್ಮ ಬಿಲ್ ಮತ್ತು ಬಾಕಿ ಹಣವು ವಾಪಸ್ ಬರಲಿದ್ದು ದಿನನಿತ್ಯದ ನಗದು ಹರಿವು ಭಾರೀ ಪ್ರಮಾಣದಲ್ಲಿ ಸುಧಾರಿಸಲಿದೆ. ಅದೇ ರೀತಿ ಯಾರು ಖಾಸಗಿ ಕಂಪನಿಗಳಲ್ಲಿ ಅಥವಾ ಸರ್ಕಾರಿ ವಲಯದಲ್ಲಿ ಉದ್ಯೋಗದಲ್ಲಿದ್ದಾರೋ ಅವರಿಗೆ ಕೆಲಸದ ಸ್ಥಳದಲ್ಲಿ ಅತ್ಯಂತ ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗಲಿದೆ. ನಿಮ್ಮ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಕಳೆದು ಹೋಗಿದ್ದ ಬಾಂಧವ್ಯವು ಮರಳಿ ಸ್ಥಾಪನೆಯಾಗಲಿದೆ. ಬಂಧುಗಳೇ, ಇಲ್ಲಿ ನಿಮ್ಮ ವೈವಾಹಿಕ ಜೀವನ ಮತ್ತು ಪ್ರೀತಿಯ ಸಂಬಂಧಗಳಲ್ಲಿ ಈ ರಾಜಯೋಗವು ತರಲಿರುವ ಮಧುರವಾದ ಬದಲಾವಣೆಗಳ ಬಗ್ಗೆ ಮಾತನಾಡೋಣ. ನಿಮ್ಮ 7ನೇ ಮನೆಯು ವೈವಾಹಿಕ ಸಂಬಂಧಗಳ ಸ್ಥಾನವಾಗಿರುವುದರಿಂದ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಹೊಸ ಚೈತನ್ಯವನ್ನು ಪಡೆಯಲಿದೆ. ಕಳೆದ ಕೆಲವು ದಿನಗಳಿಂದ ಅಥವಾ ತಿಂಗಳುಗಳಿಂದ ನಿಮ್ಮಿಬ್ಬರ ನಡುವೆ ಇದ್ದ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು, ಹಣಕಾಸಿನ ವಿಚಾರದ ಗೊಂದಲಗಳು ಅಥವಾ ಅನಗತ್ಯ ಅಹಂಕಾರದ ಸಂಘರ್ಷಗಳು ಈ ರಾಜಯೋಗದ ಪ್ರಭಾವದಿಂದ ಸಂಪೂರ್ಣವಾಗಿ ಕರಗಿ ಹೋಗಲಿವೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಪ್ರೀತಿಯ ಮಾತುಗಳನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಸಂಬಂಧದಲ್ಲಿ ಹೆಚ್ಚು ಸಾಮರಸ್ಯ ಮತ್ತು ವಿಶ್ವಾಸ ಮೂಡಲಿದೆ. ಒಂದು ವೇಳೆ ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ಅದನ್ನು ಮದುವೆಯ ಹಂತಕ್ಕೆ ಕೊಂಡೊಯ್ಯಲು ಮತ್ತು ಪೋಷಕರ ಒಪ್ಪಿಗೆಯನ್ನು ಪಡೆಯಲು ಇದು ಅತ್ಯಂತ ಪ್ರಶಸ್ತ ಸಮಯವಾಗಿದೆ. ಇನ್ನು ಮದುವೆಗಾಗಿ ಯೋಗ್ಯ ಸಂಗಾತಿಯನ್ನು ಹುಡುಕುತ್ತಿರುವ ಕುಂಭ ರಾಶಿಯ ಯುವಕ ಯುವತಿಯರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರಲಿವೆ. ಇನ್ನು ನಿಮ್ಮ ಸಪ್ತಮ ಭಾವದಲ್ಲಿ ಬುಧ ಮತ್ತು ಸೂರ್ಯ ಒಟ್ಟಿಗೆ ಇರುವುದರಿಂದ ಕಾನೂನು ದಾಖಲೆಗಳು, ಪ್ರಾಪರ್ಟಿ ಖರೀದಿ ಒಪ್ಪಂದಗಳು, ವ್ಯಾಪಾರ ಒಪ್ಪಂದ ಪತ್ರಗಳು ಅಥವಾ ಇತರ ಯಾವುದೇ ರೀತಿಯ ಪ್ರಮುಖ ಮಾರುಕಟ್ಟೆ ದಾಖಲೆಗಳಿಗೆ ಸಹಿ ಹಾಕುವ ಮುನ್ನ ಅಥವಾ ಸರ್ಕಾರದ ಲೀಗಲ್ ವಿಷಯಗಳಲ್ಲಿ ನಿಮಗೆ ಅತ್ಯಂತ ಸಕಾರಾತ್ಮಕ ಮತ್ತು ಲಾಭದಾಯಕ ಫಲಿತಾಂಶಗಳು ಲಭಿಸಲಿವೆ. ಆರ್ಥಿಕವಾಗಿ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಮತ್ತು ಸಿಲುಕಿಕೊಂಡಿದ್ದ ಹಣವನ್ನು ವಾಪಸ್ ಪಡೆಯಲು ನಿಮ್ಮ ಚಾಣಾಕ್ಷ ಮಾತುಗಾರಿಕೆ ಸಹಾಯ ಮಾಡಲಿದೆ. ಆದಾಗ್ಯೂ ಶನಿಯ ಸಾಡೆ ಸಾತಿಯು ನಿಮಗೆ ನಡೆಯುತ್ತಿರುವುದರಿಂದ
ಯಾವುದೇ ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ. ಈ ಬುಧಾದಿತ್ಯ ರಾಜಯೋಗದ ಸಂಪೂರ್ಣ ದೈವಿಕ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಲು ಮತ್ತು ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲನ್ನು ತೆರೆಯಲು ಕೆಲವು ದಿವ್ಯ ಜ್ಯೋತಿಷ್ಯ ಪರಿಹಾರಗಳನ್ನು ನೀವು ಪಾಲಿಸಬೇಕು. ಪ್ರತಿ ಬುಧವಾರದ ದಿನ ತಪ್ಪದೆ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಲು ಪ್ರಯತ್ನಿಸಿ ಅಥವಾ ಹಸಿರು ಬಣ್ಣದ ಕರವಸ್ತ್ರವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಕೈಲಾದಷ್ಟು ಹಸಿರು ಹೆಸರುಬೇಳೆಯನ್ನು ಅಗತ್ಯವಿರುವ ದೀನದಲಿತರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ. ದಿನನಿತ್ಯವೂ ಮುಂಜಾನೆ ಎದ್ದು ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೇವಲ 3 ಗರಿಕೆ ಹುಲ್ಲನ್ನು ವಿನಾಯಕನ ಪಾದಗಳಿಗೆ ಸಮರ್ಪಿಸಿ ಹಾಗೂ ಅತ್ಯಂತ ಭಕ್ತಿಯಿಂದ ಗಣಪತಿ ಅಥರ್ವಶೀರ್ಷದ ಪಠಣವನ್ನು ಮಾಡಿ. ಕುಂಭ ರಾಶಿಯವರೇ, ಗ್ರಹಚಾರದ ಬೆಂಬಲ ನಿಮಗೆ ಅದ್ಭುತವಾಗಿದೆ. ಆದರೆ ಜ್ಯೋತಿಷ್ಯದಲ್ಲಿ ಒಂದು ನಿಯಮವಿದೆ: ಗ್ರಹಗಳು ಕೇವಲ ದಾರಿಯನ್ನು ತೋರಿಸುತ್ತವೆ, ಆದರೆ ಕರ್ಮಗಳನ್ನು ನೀವೇ ಮಾಡಬೇಕು. ಆದ್ದರಿಂದ ಆಲಸ್ಯತನವನ್ನು ಸಂಪೂರ್ಣವಾಗಿ ಬದಿಗಿಟ್ಟು ನಿಮ್ಮ ಶಕ್ತಿ ಮತ್ತು ಜಾಣ್ಮೆಯ ಮೇಲೆ ನಂಬಿಕೆಯಿಟ್ಟು ಮುನ್ನುಗ್ಗಿ. ಈ 22 ಆಗಸ್ಟ್ ನಂತರದ ದಿನಗಳು ನಿಮ್ಮ ಯಶಸ್ಸಿನ ಸುವರ್ಣ ಅಧ್ಯಾಯವನ್ನು ಬರೆಯಲಿವೆ. ನಿಮ್ಮ ಯಶಸ್ಸು ಸದಾಕಾಲ ಹೀಗೆಯೇ ಮುಂದುವರಿಯಲಿ. ಜೈ ಶ್ರೀರಾಮ್.